ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಮಿಸ್ಟರ್ ಶಂಕರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಾಟ್ಸಾಪ್ನಲ್ಲಿ ಬಂದಿರೋ ನ್ಯೂ ಅಪ್ಡೇಟ್ ಅಂದರೆ ಯೂಸರ್ ನೇಮ್ ಅಪ್ಡೇಟ್ ಏನಿದೆ ನೋಡಿ. ನಿಮ್ಮ ಒಂದು ನಂಬರ್ ಇಲ್ಲದೆ ನೀವು ಯಾರಿಗಾದರೂ ನಿಮ್ಮ ಒಂದು ವಾಟ್ಸಾಪ್ನಲ್ಲಿ ಚಾಟ್ ಮಾಡಲು ಹೇಳಿದರೆ ಅವರು ನಿಮ್ಮ ಯೂಸರ್ ನೇಮನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದು ವರ್ಡ್ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಚಾಟನ್ನು ಮಾಡ್ಬೋದು. ಅಂದರೆ ನೀವು ವಾಟ್ಸಾಪ್ನಲ್ಲಿ ಚಾಟ್ ಯಾವ ರೀತಿ ಮಾಡ್ತೀರಿ ನೋಡಿ, ಆ ರೀತಿ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ನೇರವಾಗಿ ನಿಮ್ಮ ಯೂಸರ್ ನೇಮನ್ನು ಯೂಸ್ ಮಾಡಿಕೊಂಡು ಚಾಟ್ ಮಾಡ್ಬೋದು. ಅದನ್ನು ಯಾವ ರೀತಿಯಾಗಿ ಮಾಡೋದು ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇದು ಬೇಕಾ ಅಥವಾ ನೀವು ಬೇರೆ ಯಾವುದಾದ್ರು ರೀತಿ ಬೇಕಾ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ನಿಮಗೆ ಬೇಕಾದ ಒಂದು ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡೋದು, ಅಂದರೆ ಇದರಲ್ಲಿ ಪ್ರೊಟೆಕ್ಟೆಡ್ ಪಾಸ್ವರ್ಡ್ ಕೂಡ ಇಟ್ಕೊಳ್ಳೋಕೆ ಬರುತ್ತೆ. ಆ ರೀತಿ ಪಾಸ್ವರ್ಡನ್ನು ಇಟ್ಟು ಯಾವ ರೀತಿಯಾಗಿ ನೀವು ಚಾಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ವಾಟ್ಸಾಪನ್ನು ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಅಕೌಂಟ್ಸ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡಿ, ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನೆಕ್ಸ್ಟ್ ಯುವರ್ ಅಕೌಂಟ್ ಅಂತೇಳಿ ಇಲ್ಲಿ ಯೂಸರ್ ನೇಮ್ ಅಂತ ಬರುತ್ತೆ. ಈ ಯೂಸರ್ ನಂಬರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗೆ ಇಲ್ಲಿ ಒಂದು ಇನ್ಸ್ಟಾಗ್ರಾಮ್ ಕೇಳುತ್ತೆ ಮತ್ತು ಸಿ ಆಲ್ ಅಕೌಂಟ್ಸ್ ಅಂತ ಬರುತ್ತೆ. ಅದೇ ರೀತಿ ನೀವು ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಅಂತ ಬರುತ್ತೆ. ಈಗ ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿರುವಂತೆ ಬೇಕಾದರೆ ನೀವು ಸೆಕೆಂಡ್ ಆಪ್ಷನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನೇಮ್ ಏನಿರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ನೀವು ಕನ್ಫರ್ಮ್ ಕೊಡ್ಬೋದು, ಇಲ್ಲ ನಾಟ್ ನೌ ಅಂತ ಕೊಡ್ಬೋದು. ಕನ್ಫರ್ಮ್ ಕೊಟ್ಟರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಇಲ್ಲಿ ನೇರವಾಗಿ ಬರುತ್ತೆ. ನೀವು ಬೇಡ, ನೀವು ಒಂದು ನೇಮನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕ್ರಿಯೇಟ್ ಯೂಸರ್ ನೇಮ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಒಂದು ನೇಮ್ ಬೇಕು ಅದನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಈಗ ಒಂದು ನೇಮನ್ನು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರನ್ನು ಇಲ್ಲಿ ಕೊಡ್ತೀನಿ, ನೋಡೋಣ ಇದೇನೋ ಇಲ್ಲ ಅಂತ. ಈ ಒಂದು ನೇಮ್ ಇದೆ ಇಲ್ಲಿ, ದಿಸ್ ಯೂಸರ್ ನೇಮ್ ಇಸ್ ಅವೈಲೇಬಲ್ ಅಂತ ಇಲ್ಲಿ ಸೇವ್ ಕೊಟ್ಟರೆ ನಿಮ್ಮ ಒಂದು ಯೂಸರ್ ನೇಮ್ ಒಂದು ರಿಸರ್ವ್ ಆಗುತ್ತೆ. ಈಗ ನಾನು ಇದನ್ನು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟ ನಂತರ ನೀವು ನೋಡ್ಬೋದು ಯು ಆರ್ ರಿಸರ್ವ್ಡ್, ಅಂದರೆ ನೀವು ಒಂದು ಯೂಸರ್ ನೇಮ್ಗೆ ರಿಸರ್ವ್ ಆಯಿತು. ಅಂದರೆ ನೀವು ನೆಕ್ಸ್ಟ್ ಇದು ಲಾಂಚ್ ಆದಾಗ ನಿಮ್ಮ ಮೊಬೈಲ್ನಲ್ಲಿ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಡನ್ ಕೊಡ್ತೀನಿ. ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ, ಇಲ್ಲಿ ಎಡಿಟ್ ಬರುತ್ತೆ. ಇದರಲ್ಲಿ ಏನಾದ್ರು ಎಡಿಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕಾಂಟ್ಯಾಕ್ಟ್ ಮೀ ಬೈ ಯೂಸರ್ ನೇಮ್ ಅಂತ ಬರುತ್ತೆ. ಇಲ್ಲಿ ನಾನು ಎವ್ರಿ1 ಇದೆ. ಈಗ ಇಲ್ಲಿ ನೋಡ್ಬೋದು ಹೂ ಕ್ಯಾನ್ ಕಾಂಟ್ಯಾಕ್ಟ್ ಮೈ ಯೂಸರ್ ನೇಮ್, ಇಲ್ಲಿ ಎವ್ರಿ1 ಕೊಟ್ಟಿದ್ದೀನಿ. ಕೆಳಗೆ ಪೀಪಲ್ ಹೂ ನೌ ಮೈ ಕೀ ಅಂತೇಳಿ, ಅಂದರೆ ಈ ಒಂದು ಕೀವರ್ಡ್ ಅಂದರೆ ಯಾರಿಗೆ ಗೊತ್ತಿರುತ್ತಲ್ಲ ಅವ್ರು ಮಾತ್ರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಯೂಸರ್ ನೇಮನ್ನು ಹಾಕಿ ಅದು ಲಾಂಚ್ ಆದಾಗ ಬರುತ್ತೆ. ಈ ಒಂದು ಯೂಸರ್ ನೇಮನ್ನು ಅವ್ರಿಗೆ ನೀವು ಶೇರ್ ಮಾಡಿದರೆ, ಅಂದರೆ ಈ ಒಂದು ಕೋಡನ್ನು ಅವ್ರಿಗೆ ಸೇವ್ ಮಾಡಿದರೆ ಆಗ ನಿಮ್ಮ ಒಂದು ವಾಟ್ಸಾಪ್ನಲ್ಲಿ ನಿಮ್ಮ ನಂಬರ್ ಇಲ್ಲದೆ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಈಗ ಸೇವ್ ಕೀ ಕೊಡ್ತೀನಿ. ಈಗ ನಿಮಗೆ ಒಂದು ಇವರಿಗೆ ಗೊತ್ತಾಯಿತು ಅಂದರೆ ಈಗ ನೀವು ಬೇರೆ ಒಂದು ಚೇಂಜ್ ಮಾಡ್ಬೇಕಂದ್ರೆ, ಅಂದರೆ ಅವರು ಮತ್ತೆ ನಿಮಗೆ ಕಾಲ್ ಮಾಡಬಾರ್ದು, ಆದರೆ ಆ ಐಡಿಯನ್ನು ಯೂಸ್ ಮಾಡಿ ನಿಮಗೆ ಕಾಲ್ ಮಾಡಬಾರ್ದಂದರೆ, ಅಂದರೆ ಮೆಸೇಜ್ ಮಾಡಬಾರ್ದಂದರೆ ನೆಕ್ಸ್ಟ್ ನೀವು ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಫ್ರೆಂಟ್ ಕೀ ಅಂತ ಸರ್ಚ್ ಮಾಡಿ ನೆಕ್ಸ್ಟ್ ಸೇವ್ ಕೊಡಿ. ನೆಕ್ಸ್ಟ್ ಟೈಮ್ ಅವರು ನಿಮಗೆ ಈ ಕೋಡನ್ನು ಹಾಕಿದಾಗ ಮಾತ್ರ ನಿಮಗೆ ಒಂದು ಚಾಟ್ ಬಾಕ್ಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ಎವ್ರಿ1 ಕೊಟ್ಟರೆ ಯಾವುದೇ ರೀತಿಯಾದ ಪಾಸ್ವರ್ಡನ್ನು ಕೇಳಲ್ಲ. ಈ ರೀತಿಯಾಗಿ ಈಗ ರಿಸರ್ವ್ ಮಾತ್ರ ಆಗುತ್ತೆ ಇದು, ಅಂದರೆ ಯಾವುದೇ ರೀತಿಯಾಗಿ ಇನ್ನೂ ಲಾಂಚ್ ಆಗಿಲ್ಲ ಅದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಸಿ ಯು ದ ನೆಕ್ಸ್ಟ್ ವಿಡಿಯೋ.